ಒಬ್ಬ ನಮ್ಮ ಕರ್ನಾಟಕದಲ್ಲಿ ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡ್ರೆ ಅರೆ ಹುಚ್ಚ ಒಬ್ಬ ಉಟ್ಕೊಂಡಿದ್ದಾನೆ. ಆ ಅರೆ ಹುಚ್ಚನಿಗೆ ವಯಸ್ಸಾಗೋಗಿದೆ, ಅರಳೋ ಮರಳೋ ಆಗ್ಬಿಟ್ಟು ಪ್ರತಿ ಸತಿ ಯಾವಾಗಂದ್ರೆ ಅವಾಗ 3 ತಿಂಗಳು 6 ತಿಂಗಳಿಗೆ ಒಂದ್ಸತಿ ಯಾವ್ದೋ ಒಂದು ಸಿನಿಮಾದ ಬಗ್ಗೆ ಮಾತಾಡಕ್ಕೆ ಸ್ಟೇಜ್ ಮೇಲೆ ಹತ್ತಾನೆ, ಮೈಕ್ ತಗೊಂಡು ಕಿತ್ತೋಗಿರೋ ಮಾತುಗಳು. ಒಬ್ಬ ಡೈರೆಕ್ಟ್ರು, ಹೀರೋ ಯಾರನ್ನು ನೋಡ್ತಾ ಇಲ್ಲ, ಬಾಯಿ ಬಂದಂಗೆ ಬೈಯದೇ ಕೆಲಸ ಆಗ್ಬಿಡೈತಿ ಇವನಿಗೆ. ಅವನೇ ಅರೆ ಹುಚ್ಚ RS ಶ್ರೀನಿವಾಸ್ ಅಂತ. ಲೇ ಮುಟ್ಟಾಳ, ನಿಮಗೆ ಮರ್ಯಾದೆ ಕೊಡ್ಬೇಕಾಯ್ತು, ಮರ್ಯಾದೆ ಕೊಡ್ತಾ ಇದೆ, ಅರ್ಥ ಆಯ್ತಾ? ನೀನು ಮಾತಾಡಿರೋಂಥ ಪದಗಳು ಕೇಳಿಸ್ಕೊಂಡ್ಮೇಲೆ ನಿಮ್ಮಂತ ನನ್ನ ಮಕ್ಕಳಿಗೆ ಮುಟ್ಟಾಳ್ರಿಗೆ ಇದೇ ರೀತಿ ಉತ್ತರ ಕೊಡ್ಬೇಕು ಅಂತ ಉತ್ತರ ಕೊಡ್ತಾ ಇದ್ದೀನಿ. ನಿನಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಯೋಗಿ ಕಂಪ್ಲೇಂಟ್ ಕೊಡ್ತೀನಿ. ನಿನ್ನ ಹತ್ರ ಫೋನ್ ಸಂಭಾಷಣೆ ಮಾಡಿದ್ದೀನಿ, ನನ್ನ ಹತ್ರ ಸಂಭಾಷಣೆ ಐತೆ. ಮುಚ್ಚಿನ ಮಗನೇ ಅರೆ ಹುಚ್ಚ, ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು. ನಾನು ನೋಡೋಣ. ಅನ್ಯಾಯ ಆಗಿದೆ ಅದಾಗಿದೆ ಅಂತ ಸ್ಟೇಜ್ ಮೇಲೆ ಕೂತ್ಕೊಂಡು ಬಾಯ್ ಕೊಡ್ಕೊಳ್ಳೋದಲ್ಲ ಕಣೋ. ನಿನಗೆ ಅನ್ಯಾಯ ಆಗಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಾಡ್ತೀನಿ ಅಂತಲ್ಲ, ನಿನ್ನ ಹತ್ರ ದಾಖಲೆಗಳು ಇದ್ದಂತಂದ್ರೆ ಅದೇ ಕೆಲಸನ ಕಂಪ್ಲೇಂಟ್ ಕೊಟ್ಟು ನಿಂದೇನಿದೆ ಬಗೆಹರಿಸ್ಕೋ. ಅದ್ ಬಿಟ್ಬಿಟ್ಟು ಕನ್ನಡ ಚಿತ್ರರಂಗದ ಹೀರೋಗಳ ಡೈರೆಕ್ಟರ್ಗಳ ಮಾನ ಎಲ್ಲ ತೆಗಿಬೇಡ. ನಿನ್ಗೆ ಮಾನ ಮರ್ಯಾದೆ ಐತಾನೆ. ಇದು ಯಾರು ವಿಡಿಯೋ ನೋಡ್ತಾ ಇದಾರೆ ದಯವಿಟ್ಟು ಶ್ರೀನಿವಾಸ್ಗೆ ಸಂಬಂಧಪಟ್ಟಂತ ಕುಟುಂಬದವರು ಮಕ್ಕಳಾಗಿರ್ಬೋದು ಮತ್ತೆ ಅವ್ರ ಮಿಸ್ಸಸ್ ಆಗಿರ್ಬೋದು ಯಾರಿದ್ದೀರಾ ದಯವಿಟ್ಟು ಆ ಒಂದು ಮನುಷ್ಯನ ಕರ್ಕೊಂಡೋಗಿ ಹಾಸ್ಪಿಟಲ್ ಮೆಂಟಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ. ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಿದ್ದಾನೆ. ಇಲ್ಲಾಂದ್ರೆ ಹೇಳ್ರಿ, ನಾವೇ ಸೇರ್ಬಿಟ್ಟು ಅವ್ನಿಗೆ ಒಂದ್ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಏನ್ ಅನ್ಕೊಂಡಿದ್ಯಾ ನೀನು? ಅಪ್ಪು ಬಾಸ್ ಬಗ್ಗೆ ನಾಲ್ಗೆ ಬಿಟ್ಟಿದ್ಯಾ ನೀನು? ಸ್ವಲ್ಪ ತಿಂಗಳಿಂದ ಅಣ್ಣ ಶಿವಣ್ಣನ ಬಗ್ಗೆ ಮಾತಾಡೋದು, ಇವಾಗ ಅಪ್ಪು ಬಾಸ್ ಬುಡಿಕೆ ಬಂದಿದ್ಯಾ ನೀನು? ದುಡ್ಡು ಕೊಟ್ಟಿದ್ದೀನಿ ಮೂಟೆ ಬದುಕಿದ್ದಾರೆ, ವಜ್ರೇಶ್ವರಿ ಇದ್ದಾರೆ ಅಂತ. ನಿನಗೆ ತಾಕತ್ತು ಅನ್ನೋದಿದ್ರೆ, ನಿನ್ ದಮ್ಮು ಅನ್ನೋದಿದ್ರೆ ಮುಟ್ಟಾಳ ನನ್ನ ಮಗನೇ ಅರೆ ಹುಚ್ಚ. ನಿನ್ನ ಹತ್ರ ಏನ್ ದಾಖಲೆ ಇದೆ ದಾಖಲೆ ಸಂಬಂಧ ದಾಖಲೆ ತಂದು ಬಿಡ್ಬೇಕು ನೀನು. ಇಲ್ಲ ಅಂತಂದ್ರೆ ನಿನ್ಗೆ ಯಾವುದೇ ರೀತಿಯಾದಂತಹ ಅಭಿಮಾನಿಗಳು ನಿನ್ನ ಕ್ಷಮಿಸೋದಲ್ಲ. ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೀರೋಗಳ ಬಗ್ಗೆ ಮಾತಾಡಿದ್ಯಾ. ಒಬ್ರು ಸತ್ತೋಗವ್ರೆ, ಒಬ್ರು ಜೈಲ್ಗೆ ಹೋಗ್ಬಿಟ್ಟವ್ರೆ, ಮತ್ತೆ ಇನ್ನೊಬ್ರು ಏನೋ ಆಗ್ಬಿಟ್ಟಿದ್ದಾರೆ, ಅದಾಗ್ಬಿಟ್ಟಿದ್ದಾರೆ. ಯಾವ ಹೀರೋನೂ ಬಿಟ್ಟಿಲ್ಲ. ಎಲ್ಲ ಹೀರೋಗಳ ಬಗ್ಗೆ ಮಾತಾಡಿದ್ಯಾ. ನಿನಗೆ ಮಾನವ ಮರ್ಯಾದೆ ಇಲ್ವೇನೋ? ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡಿದ್ಯಾ. ಆಂಜನೇಯ ತರ ಇದಾರೆ, ಅವ್ನಿಗೆ ಯಾರು 100 ಕೋಟಿ ಕೊಡ್ತಾರೆ? ನೀನ್ ನೋಡಲಿ, ನಿನ್ ಮುಟ್ಟು ನೋಡ. ಒಳ್ಳೆ ಕಪ್ಪೆ ಗೆಲ್ತಲ್ಲ, ನನ್ಗೆ ಅಸಹ್ಯ ಬರುತ್ತೆ. ಒಳ್ಳೆ ಕತ್ತೆ ಕಿರ್ಸಂಗ್ ಕಿರ್ಚಿಯ ನನ್ನ ಮಗನೇ, ನೋಡಕ್ ಅಸಹ್ಯವಾಗಿದ್ಯಾ. ಹುಚ್ಚು ನನ್ನ ಮಗ ಆಗ್ಬಿಟ್ಟಿದ್ಯಾ, ಅರೆ ಹುಚ್ಚ ಆಗ್ಬಿಟ್ಟಿದ್ಯಾ. ಬಂದು ಸ್ಟೇಜ್ ಮೇಲೆ ಕುಡ್ಕೊಂಡು ಮಾತಾಡ್ತೀಯಾ, ಇಲ್ಲ ಏನಾದ್ರು ತಗೊಂಡ್ ಮಾತಾಡ್ತಾ ಇದ್ದ ಗೊತ್ತಿಲ್ಲ. ಸಂಡ ನೀನು. ನಿನ್ಗಿದೆ ಕೊನೆ ಎಚ್ಚರಿಕೆ. ನೀನ್ ಯಾರ್ಯಾರ ಬಗ್ಗೆ ಮಾತಾಡಿದ್ಯಾ, ನಿನ್ನಿಂದ ಯಾರಿಗ ಅನ್ಯಾಯ ಆಗಿದೆ ಅದು ಕೋರ್ಟ್ ಮುಖಾಂತರ ಬಗೆಹರಿಸ್ಕೋ. ಇಲ್ಲ ನಿನ್ನ ಹತ್ರ ಏನ್ ದಾಖಲೆ ಇದೆ, ನಿನ್ ತಾಕತ್ತಿದ್ರೆ ಮಾಗಡಿ ರೋಡ್ ಅಂಜನ್ ಥಿಯೇಟ್ರು ಹತ್ರ ಬಂದು ಕನ್ನಡಿಗ ಹೋಗಿ ಅಂತ ಕೇಳು. ರಾಜವಂಶದ ಅಭಿಮಾನಿ ಕಾಲೇ ರತ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ತಕ್ಕನಾದಂತ ಉತ್ತರ ಕೊಡಕ್ ನಾವಿದ್ದೀವಿ. ನಿನ್ನ ಹತ್ರ ದಾಖಲೆ ಇದೆಯಾ? ನಿನ್ಗೆ ಅನ್ಯಾಯ ಆಗಿದ್ಯಾ? ನಿನ್ನ ಹತ್ರ ದಾಖಲೆ ಇದ್ರೆ ತಗೊಂಬ. ಅದಕ್ಕೆ ಬೇಕಾದ್ರೆ ನಿನಗೆ ಏನು ಬೇಕೋ ಅದಕ್ಕೆ ಪರಿಹಾರ ನಾವು ಮಾಡೋಣ. ಅದು ಬಿಟ್ಬಿಟ್ಟು ನಾನೇ ಗಂಡಸು ಅಂತ ಹೇಳ್ಬಿಟ್ಟು ಹುಚ್ಚುಚ್ಚಿನ ತರ ಮೈಕ್ ಸಿಕ್ಬಿಟ್ರೆ ಅಂತ ನಾನು ಹುಚ್ಚನಾಯ್ ತರ ಕಿರ್ಚಾರ್ ಮಾಡ್ಕೊಳ್ಳಿ. ನೀನ್ ಮಾತಾಡಿರೋ ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಮತ್ತೆ ನೀನ್ ಯಾರ ಹೆಸರು ಹೇಳ್ತಾ ಇದೆಯೋ ಅಪ್ಪು ಬಾಸ್ ಜೊತೆ ಇದ್ದವರು ಅವ್ರ ಹತ್ರ ನಾನು ಫೋನ್ ಸಂಭಾಷಣೆ ಮಾಡಿದೀನಿ. ಅವರು ಇದಕ್ಕೂ ಏನು ಸಂಬಂಧ ಇಲ್ಲ. ಏನೋ ಒಂದು ಅಡ್ವಾನ್ಸ್ ಕೊಟ್ಟಿದ್ರು, 2 ದಿನ ಆದ್ಮೇಲೆ ಸಿನಿಮಾ ಮಾಡಿದವ್ರೆ ತೀರೋದ್ರು. ಅದ್ರ ಬಗ್ಗೆ ನಮ್ಮ ಹತ್ರ ಮೂಟೆ ಯಾವ್ದು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ನಾನು ಅವರು ಯಾರ ಹತ್ರ ಹೇಳ್ತಾ ಇದೆಯೋ ಅವ್ರ ಎದುರುಗಡೆ ನಿನ್ನ ಕರೆಸಿ ಅಪ್ಪು ಬಾಸ್ ಅವ್ರಿಗೆ ಈಗ ಏನ್ ಕಳಂಕ ಒಪ್ಪಿಸಿದ್ಯೋ ಅದನ್ನ ಹೊರಿಸ್ತೀವಿ. ಮತ್ತೆ ಕನ್ನಡ ಚಿತ್ರರಂಗದ ಒಳ್ಳೆ ಚಿತ್ರವನ್ನು ಕೊಟ್ಟಂತಹ ಪ್ರೇಮ್ ಆಗಿರ್ಬೋದು, AP ಅರ್ಜುನ್ ಅವರಾಗಿರ್ಬೋದು, ಮತ್ತೆ ಧ್ರುವ ಸರ್ಜಾ ಅವರಾಗಿರ್ಬೋದು, ಕನ್ನಡ ಚಿತ್ರರಂಗದ ಎಲ್ಲಾ ಹೀರೋಗಳ ಬಗ್ಗೆ ಸ್ವಲ್ಪ ಜನಗಳ ಬಗ್ಗೆ ಮಾತಾಡ್ತಾ ಇದೀಯಾ. ನೀನು ನನ್ನ ಮಗ, ನೀನು ಹುಚ್ಚು ನನ್ನ ಮಗ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಅಭಿಮಾನಿಗಳಾದವ್ರು ನಾವು ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ. ಇದಕ್ಕೆ ಮುಂದಿನ ದಿನ ಎಲ್ಲ ಅಭಿಮಾನಿಗಳು ನಿನ್ಗೆ ತಕ್ಕನಾದಂತ ಉತ್ತರ ಕೊಡ್ತೀವಿ. ಆದಷ್ಟು ಬೇಗ ನೀನು ಅಪ್ಪು ಬಾಸ್ ಬಗ್ಗೆ ಮಾತಾಡಿರೋದಕ್ಕೆ ಕ್ಷಮೆ ಕೇಳಬೇಕು. ಮತ್ತೆ ಕನ್ನಡ ಚಿತ್ರರಂಗದ ನಿರ್ದೇಶಕರು ಮತ್ತು ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡೋದಕ್ಕೆ ನೀನು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಕನ್ನಡ ಚಿತ್ರದ ಪ್ರೇಮಿಗಳ ಎಲ್ಲಾ ಅಭಿಮಾನಿಗಳು ನೀನ್ ಯಾರ್ಯಾರ ಬಗ್ಗೆ ಹೇಳಿದ್ಯಾ, ಜೈಲ್ಗೆ ಹೋಗಿದ್ದಾರೆ, ಸತ್ತೋಗಿದ್ದಾರೆ, ಮತ್ತೊಂದು ಮಗದೊಂದು ಎಲ್ಲಾ ಅಭಿಮಾನಿಗಳು ಬರ್ತೀವಿ, ಒಟ್ಟಾಗಿ ನಿಲ್ತೀವಿ. ಇದು ಕನ್ನಡ ಚಿತ್ರರಂಗದಕ್ಕೆ ಹೀರೋಗಳಿಗಾದಂತ ಅವಮಾನ ಬರೀ ಅಪ್ಪು ಬಾಸ್ಗೆ ಅಲ್ಲ, ಎಲ್ಲಾ ಹೀರೋಗಳ ಹೆಸರು ತಗೊಂಡಿದ್ಯಾ. ನಿನ್ಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಎಲ್ಲ ಅಭಿಮಾನಿಗಳು ಸೇರಿ ಕನ್ನಡಿಗರು ನಿಮ್ಗೆ ಉತ್ತರ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್, ಜೈ ಶಿವಣ್ಣ. ಆಮೇಲೆ ಇನ್ನೊಂದು ನಿನ್ ಮಾತು ಕೇಳಿ ನನ್ಗೆ ನಗು ಬರ್ತಾ ಇದೆ. ಏನ್ ಹೇಳಿದ್ಯಾ ಗುಬ್ಬಾಳ್, ನಿನ್ನಿಂದ ಅಪ್ಪು ಅವರು ಹೀರೋ ಅವರು ಮುದ್ರ ಅವ್ರು ಹುಡ್ದೋಗ ಹೀರೋ ಕಣೋ. 10 ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ತಗೊಂಡಂತವ್ರು. ನಿನ್ನಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಸ್ಬೇಕಾಗಿರ್ಲಿಲ್ಲ, ಅರ್ಥ ಆಯ್ತಾ? ಶಿವಣ್ಣನಿಂದ ನಿನಗೆ ಒಳ್ಳೇದಾಯ್ತು.
ಅರ್ಥ ಆಯ್ತಾ? ನೀನು ಅದನ್ನ ಅರ್ಥ ಮಾಡ್ಕೋ. ಒಬ್ಬ ಪ್ರೊಡ್ಯೂಸರ್ಗೆ ಏನ್ ಕೊಡಬೇಕು, ಗೌರವ ಕೊಟ್ಟು ನಿನ್ ಕಾಲ್ ಶೀಟ್ ಕೊಟ್ಟು ನಿನ್ ಚಿತ್ರ ಮಾಡಿಕೊಟ್ಟು ನಿನ್ಗೇನ್ಗೆ ಒಬ್ಬ ಪ್ರೊಡ್ಯೂಸರ್ಗಳಿಗೆ ನಮ್ಮ ಅಣ್ಣವ್ರು ಹೇಳ್ದಂಗೆ ಅನ್ನದಾತರು ಅಂತ ಬೆಲೆ ಕೊಟ್ಟಿದ್ದಾರೆ. ಅದರಿಂದ ಪೂರಿ ಜಗನ್ನಾಥ್ ಬಂದ್ರು, ಮತ್ತೊಬ್ರು ಬಂದ್ರು, ಮೌದನ್ ಬಂದ್ರು ಅಂದ್ರೆ ಹೇಳ್ತಾ ಇಲ್ವಾ, ಯಾರಿಂದ ಯಾರು ಬರೋದಲ್ಲ ಕಣಲೇ. ಅರ್ಥ ಮಾಡ್ಕೋ. ಅಪ್ಪು ಬಾಸ್ನ ಬೆಳ್ಸಕ್ಕೆ ಉಳ್ಸಕ್ಕೆ ಅಂತ ಅಭಿಮಾನಿ ದೇವರುಗಳಿದ್ರು. ಅವ್ರು ಮುಖ್ಯವಾಗಿ ಅಣ್ಣವರ ಮಗ ಆಗಿದ್ರು ಅವ್ರ ಟ್ಯಾಲೆಂಟ್ ಅಲ್ಲಿ ಮುಂದೆ ಬಂದಂತಹ ಅದ್ಭುತವಾದ ನಟ ಅಣ್ಣವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅವ್ರ ಮೊಮ್ಮಕ್ಕಳಾಗಿರ್ಬೋದು, ಅವರ ಟ್ಯಾಲೆಂಟ್ ಅಲ್ಲೇ ಮುಂದೆ ಬರ್ತಾ ಇದಾರೆ. ಯಾರಿಂದ ಯಾರನ್ನ ಮುಂದೆ ತರಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋ. ಮುಟ್ಟಾಳ ಅರಬಂದೆ ಹುಚ್ಚ, ಆದಷ್ಟು ಬೇಗ ನೀನು ಟ್ರೀಟ್ಮೆಂಟ್ ತಗೊಂಡು ಸರಿಗೋಗು. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಈಗ ಒಬ್ಬ ಇದೇ ತರನೇ ಹುಚ್ಚ ವೆಂಕಟ್ಟು ಎಗಲಾಡ್ತಾ ಇದ್ದ, ಅರ್ಧಂಬರ್ಧ ಬೆರ್ದಂಗೆ ಮೆಂಟ್ಲಾಗಿ ಏನಾಗಿ ಈಗ ಬೀದಿ ಪಾಲ್ ಆಗ್ಬಿಟ್ಟಿದ್ದಾರೆ. ಆತರ ನೀನೊಂದು ಬೀದಿ ಪಾಲ್ ಆಗ್ಬಿಡ್ತೀಯ. ಇರೋದು ಅಷ್ಟೇ ಉಳಿಸ್ಕೋ. ಹಣಕಾಸಾಗಿರ್ಬೋದು, ಮಾನ ಮರ್ಯಾದೆ ಆಗಿರೋದು ಉಳಿಸ್ಕೊ ಅಂತ ಹೇಳಕ್ಕೆ ಇಷ್ಟ ಬೀಳ್ತೀನಿ. ಯಾವ್ದೇ ಹೀರೋಗಳ ಬಗ್ಗೆ ಮಾತಾಡಕ್ ಮುಂಚೆ ಯೋಚನೆ ಮಾಡು. ಅದು ಅಪ್ಪು ಬಾಸ್ ಬಗ್ಗೆ. ಲೈ ಹುಚ್ಚ, ಫಸ್ಟ್ ನಿಂದೇನೈತೆ ಅದ್ ನೋಡ್ಕೋ. ಅರ್ಥ ಆಯ್ತಾ? ಇದೇ ಕೊನೆ ಲಾಸ್ಟ್. ನಿನ್ನ ಹತ್ರ ಏನ್ ದಾಖಲೆ ಇದೆ ದಾಖಲೆ ಸಮೇತ ಬರ್ಬೇಕು. ಇಲ್ಲ ರಾಜವಂಶ ಅಭಿಮಾನಿಗಳನ್ನ ಏನು ಅಂತ ನಿನಗೆ ತೋರ್ಸಕ್ಕೆ ಕಾಯ್ತಾ ಇರೋ ಮಗನೇ ನಿನ್ಗೈತೆ. ಅರೆ ಹುಚ್ಚ, ಶಂಡ, ನಪಪ್ಸುಕ, ಕನಕಪುರ ಶ್ರೀನಿವಾಸ್, ಇದು ನಿನಗೆ ಅಭಿಮಾನಿಗಳಿಂದ ಮಂಗಳಾರತಿ ಐತೆ. ಕಾಯ್ತಾ ಇರು. ಕೊನೆ ಎಚ್ಚರಿಕೆ, ಆದಷ್ಟು ನಿನ್ನ ಹತ್ರ ಏನ್ ದಾಖಲೆ ಇದೆ, ನಿನ್ಗೆ ಅನ್ಯಾಯ ಆಗಿರುತ್ತೆ, ಅಪ್ಪು ಬಾಸ್ಗೆ ಆಗಿರ್ಬೋದು, ಮತ್ತೊಬ್ಬ ಮಗದೊಬ್ಬ ಯಾವ್ದೋ ಹೀರೋಗಳಿಂದ ಅನ್ಯಾಯ ಆಗಿದೆ, ದಾಖಲೆ ಸಮೇತ ನೀನ್ ಬರ್ಬೇಕು. ಇಲ್ಲ ಮುಂದಿನ ದಿನದಲ್ಲಿ ನಿನ್ಗೆ ಐತೆ ಕಣ ಮಾರಿಯಪ್ಪ. ಅರೆ ಹುಚ್ಚ ಶ್ರೀನಿವಾಸ್, ಕನಕಪುರ ಶ್ರೀನಿವಾಸ್, ನಿನ್ ಕೊನೆ ಎಚ್ಚರಿಕೆ.